ಸಸಿಗೆ ನೀರಿರುವುದರ ಮುಖಾಂತರ ಪರಮ ಪೂಜ್ಯರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ಜಯಮಂಗಲಂ ಜಯ ನಮ ಪಾರ್ವತಿ ಪತೇಶ್ವರರ ಮಹಾದೇವ. ಸಸಿಗೆ ನೀರಿರುವುದರ ಸಂಕೇತ ಈ ನಾಡು ಸಮೃದ್ಧಿ ಆಗಲಿ, ಹಸಿರಿನಿಂದ ಕಂಗೊಳಿಸಲಿ ಅಂತ ಈ ಒಂದು ಸುಸಂದರ್ಭವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ಚಪ್ಪಾಳೆ ಮುಖಾಂತರವಾಗಿ ಉದ್ಘಾಟನೆಗೆ ಸಹಕಾರಿಯಾಗಬೇಕು. ದಯವಿಟ್ಟು ಶಿವನಗೌಡ ಗೊರೆಬಾಳರು, ಬಸವರಾಜಪ್ಪ ಡಾಕ್ಟರ್, ಹನುಮನಗೌಡ ಬೆಳಗುರ್ಕಿಯವರು ದಯವಿಟ್ಟು ತಾವೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ, ಎಲ್ಲರೂ ಹಿರಿಯ ಮುತ್ಸದಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು. ದಯವಿಟ್ಟು ಹನುಮನಗೌಡ ಬೆಳಗುರ್ಕಿ ಅವರು, ಅಮರೇಗೌಡ ಕಾಲ್ಕುಂಟಿ ಅವರು, ಶೇಖರಪ್ಪ ಮೀಟಿ ಅವರು, ತಿಮ್ಮಾರೆಡ್ಡಿ ಅವರು ಕೂಡ, ಶ್ರೀಶೈಲಗೌಡ ತಡಕಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇಂದಿನ ಪೂರ್ವಭಾವಿ ಸಭೆಯ ಉದ್ಘಾಟನೆಯ ಒಂದು ಸಾಕ್ಷಿಗೆ ಕಾರಣೀಭೂತರಾಗಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಪ್ಪಾಳೆ ಮುಖಾಂತರವಾಗಿ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಸಸಿಗೆ ನೀರಿರುವುದರ ಮೂಲಕ ಹರಗುರು ಚರಮೂರ್ತಿಗಳು, ಶ್ರೀಮಠದ ಪೀಠಾಧಿಪತಿಗಳು, ರಾಜಕೀಯ ಮುತ್ಸದಿಗಳು, ರೈತ ಮುಖಂಡರು, ನೆರೆದ ಸಕಲ ಸದ್ಭಕ್ತಾದಿಗಳು ಎಲ್ಲರೂ ಕೂಡ ಈ ಒಂದು ಅಭೂತಪೂರ್ವ ಒಂದು ಸಂದರ್ಭಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ.